ವರ್ಷದಂತೆ ಈ ವರ್ಷ ಕೂಡ ಹುಬ್ಬಳ್ಳಿ ನಗರದಲ್ಲಿ ನಿರಂತರವಾಗಿ 70 ವರ್ಷಗಳಿಂದ ಈ ಕಾರ್ಮಿಕರ ದಿನಾಚರಣೆ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಯಾಕಂದರೆ ಇಡೀ ದೇಶದಲ್ಲಿ ಜಯಂತಿಗಳು ತಾವು ನೋಡಿದಿರಿ, ಬಹಳಷ್ಟು ಜಯಂತಿಗಳು ಆಗ್ತಿರ್ತಾವೆ. ಇಡೀ ವಿಶ್ವದ 205 ರಾಷ್ಟ್ರಗಳಲ್ಲಿ ಅದು ಕಾರ್ಮಿಕರ ದಿನಾಚರಣೆ ಆಗ್ತಿತ್ತಪ್ಪ ಅಂತಂದ್ರೆ ಬಹಳ ಹೆಮ್ಮೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತಂದ್ರೆ ಕಾರ್ಮಿಕರ ದಿನಾಚರಣೆ ಸುಮಾರು 137 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿರುವಂಥ ಚಿಕಾಗೋ ನಗರದಲ್ಲಿ ಕಾರ್ಮಿಕರಿಗೆ ಸುಮಾರು 18, 20, 16, 16 ತಾಸು ದುಡಿಸ್ಕೊಂತಿದ್ರು. ಅದು ಆಗಬಾರ್ದು, ದುಡಿಯೋ ವರ್ಗಕ್ಕೆ ಬಹಳಷ್ಟು ಕಷ್ಟ ನಷ್ಟ ಆಗ್ತೈತಿ, ಅವ್ರಿಗೂ ಮನುಷ್ಯರ ಜೀವಿಗಳವರು ಅವ್ರಿಗೂ ಕೂಡ ಸಾಮಾನ್ಯರ ಕತೆ ಬದುಕಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಆ ಕಾಲದೊಳಗೆ ಸುಮಾರು 3 ರಿಂದ 4 ಲಕ್ಷ ಜನ ಸೇರ್ತಾರ. ಆ ಸೇರೋ ಟೈಮ್ನಾಗ ಪೊಲೀಸರಾಗೂ ಮಿಲಿಟರಿವರೆಗೂ ಕೂಡ ಅದ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡಲಾರ್ದಕ್ಕೆ ಕಾರ್ಮಿಕರ ಶಕ್ತಿ ಬಹಳ ದೊಡ್ಡ ಆಗುವುದರಿಂದ ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಹಾಗೂ ಗೋಲಿಬಾರ್ ಮಾಡೋ ಮುಖಾಂತರ ನಮ್ಮ ಕಾರ್ಮಿಕರು ಜನ ಏನಿವತ್ತು ಅಲ್ಲಿ ಏನು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ರಾಶಿಯಾಗಿ ಹೆಣಗಳು ಬಿದ್ದು ಆ ರಾಶಿ ಹೆಣಗಳಲ್ಲಿ ಬಿಳೆ ಅರ್ಬಿ ಹಾಕೊಂಡು ಏನು ಬಂದಿದ್ರು ಜನ, ಸತ್ತಂತ ಹೆಣಗಳಿಗೆ ಅದು ಸುತ್ತ ಮುಖಾಂತರ ಅದು ರಕ್ತ ಆಯಿತು ಬಿಳೆ ಹಂಗೆ ಅನ್ನೋದು ಹಾಕೋಸ್ಕರ ಇವತ್ತು ಕಾರ್ಮಿಕರದ ಶಕ್ತಿ, ಆಮೇಲೆ ಕಾರ್ಮಿಕರದ ಗುರುತು ಕೆಂಪು ಜೆಂಡಾ ಅನ್ನೋದು ಅವತ್ತಿನಿಂದ ಇವತ್ತಿನವರೆಗೆ ಗೊತ್ತಾಗಿದೆ. ಇವತ್ತು ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ, ದೇಶದಲ್ಲೇನೂ ಕೂಡ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಕಳೆದ 10 ವರ್ಷಗಳಿಂದ ಈ ದೇಶದಲ್ಲಿರುವಂಥ ಕಾನೂನುಗಳನ್ನು, ವಿಶೇಷವಾಗಿ ಕಾರ್ಮಿಕರ ಕಾನೂನುಗಳನ್ನು ಏನಿದಾವಲ್ಲ ಅವೆಲ್ಲ ಕಾರ್ಮಿಕರ ಕಾನೂನುಗಳನ್ನು ಇವೆಲ್ಲ ಅದಾನಿ ಮತ್ತು ಅಂಬಾನಿ ಪರವಾಗಿ, ಶ್ರೀಮಂತರ ಪರವಾಗಿ 105 ಜನ ಏನು ಶ್ರೀಮಂತರದಾರ ಈ ದೇಶದೊಳಗೆ ಅವರ ಪರವಾಗಿ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಅದರ ಸಂಬಂಧ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ಕಾರ್ಮಿಕರು ಸಮಸ್ತ ಇವತ್ತು ನಾಗರಿಕರು ಬಂದಿದ್ದಾರೆ, ಕಾರ್ಮಿಕರು ಬಂದರೆ ನಾನು ಬಲವಾಗಿ ಖಂಡಿಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ದುಡಿಯೋ ವರ್ಗ ಇವತ್ತು ಬಹಳ ಕಷ್ಟ ಜೀವಿಗಳು ಇವರು. ಸುಮಾರು ಈ ದೇಶದೊಳಗೆ 8 ಲಕ್ಷಕ್ಕಿಂತ ಹೆಚ್ಚು ಸಣ್ಣ ಕೈಗಾರಿಕೆ ಆಗಿರ್ಬೋದು, ದೊಡ್ಡ ಕೈಗಾರಿಕೆ ಆಗಿರ್ಬೋದು, ಇವತ್ತೆಲ್ಲ ಮುಚ್ಚಿ ಹೋಗಿದಾವು. ಇವತ್ತು ಲಕ್ಷಾಂತರ ಕೋಟ್ಯಾಂತರ ಕಾರ್ಮಿಕರ ವರ್ಗ ಇವತ್ತು ಬೀದಿ ಪಾಲಾಗಿದೆ. ಬೀದಿಯಲ್ಲಿ ಬಂದು ಇಳಿದು ತಮ್ಮ ನೌಕರಿಗಳನ್ನು ಕಳ್ಕೊಂಡು ಅವ್ರಿಗೆ ನೌಕರಿ ಕೂಡ ಸಿಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದೊಳಗೆ ನಾವು ಮುಂದೆ ಬರೋ ದಿನಗಳೊಳಗೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಹಾಗೂ ಕಾರ್ಮಿಕರ ಪರವಾಗಿ ಇರುವಂಥ ಯೋಜನೆಗಳನ್ನು ತಗೊಂಡ್ಬರ್ಬೇಕು.